ಸೊ ಇನ್ನೊಂದು ಇಷ್ಟೆಲ್ಲ ವಿಚಾರ ಮಾತಾಡ್ಬಿಟ್ಟು ಒಂದ್ ವಿಚಾರ ಮಾತಾಡಿಲ್ಲ ಅಂದ್ರೆ RCB ಫ್ಯಾನ್ಸ್ ಬೇಜಾರ್ ಮಾಡ್ಕೊಳ್ತಾರೆ. ಅದೇಳಿ ಪ್ರತಿ ಮ್ಯಾಚ್ ಅಲ್ಲೂ RCB ನನ್ನ ಪ್ರಕಾರ ಒಂದ್ 2-3 ಮ್ಯಾಚ್ ಈ ಸೀಸನ್ ಬಿಟ್ಬಿಟ್ಟು ಇನ್ನೆಲ್ಲ ಬಾಯಿ ಬರ್ಸಿ ಗೆಲ್ಸಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಒಂಥರ ನಮ್ ಟ್ರೆಡಿಷನ್ ಅದು. ಹ್ಮ್ ಸುಮ್ನೆ ಆರಾಮಾಗಿ ಗೆದ್ಬಿಟ್ಟು ಇವಾಗ ಮೊನ್ನೆ ರಾಜಸ್ಥಾನ್ ಮೇಲೂ ಅಷ್ಟೇ ಹಾ. ಆರಾಮಾಗಿ ಗೆಲ್ಲೋ ಮ್ಯಾಚ್. ಹ್ಮ್ ಸುಮ್ನೆ ನಾವೇ ಜುರೆಲ್ ಫಾರ್ಮ್ ಅಲ್ಲೇ ಇಲ್ಲ, ಹ್ಮ್. ಅವನ್ನ ಫಾರ್ಮ್ ಬರ್ಸ್ಕೊಂಡ್ರಿ. ಹ್ಮ್ ಸೊ ಇದ್ ನಮ್ ಟ್ರೆಡಿಷನ್, ನಾವೇನು ಮಾಡಕ್ ಆಗಲ್ಲ. ಹ್ಮ್. ಆಮೇಲೆ ಇವಾಗ ಮೊನ್ನೆದು ಅಷ್ಟೇ ಹ್ಮ್. ಯಾರ ಮೇಲೆ, ಡೆಲ್ಲಿ ಮೇಲೆ, ಹೌದು. ಡೆಲ್ಲಿ ಮೇಲೂ ಅಷ್ಟೇ. ಸೊ ಇಟ್ ವಾಸ್ ಓಕೆ, ಚೇಸ್ ಈಸಿಯಾಗಿ ಮಾಡ್ಬೋದಿತ್ತು ಹ್ಮ್. ರಾಜಸ್ಥಾನ್ ಮೇಲೆ ಮಾಡ್ದಂಗೆ. ಹ್ಮ್. ಬಟ್ ಆಸ್ ಯೂಶುವಲ್ ಟ್ರೆಡಿಷನ್ ಫಾಲೋ ಮಾಡ್ಬೇಕಲ್ಲ. ಮಾಡ್ಬೇಕಲ್ಲ. ಸೊ ಅದೊಂದು ಸೊ ಅದಿದ್ರೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಹೌದು. ನೋಡಕ್ಕೆ ಆತರ. ಫಸ್ಟ್ side ಮ್ಯಾಚ್ ಆದ್ರೆ ನೋಡಿ ಚೆನ್ನಾಗಿರಲ್ಲ. ಗಾಬ್ರಿನೇ ಆಗೋಯ್ತು, ಇವ್ರೇನ್ ಇಷ್ಟ ಈಸಿಯಾಗಿ ಗೆದ್ಬಿಟ್ರಲ್ವಾ, ಬಾಯಿಗೆ ಬರ್ಸಿಲ್ಲ ಅಂತ. ಹ್ಮ್. ಬಟ್ ಅದ್ RCB ಮ್ಯಾಚ್ ಅಂದ್ರೇನೆ ಒಂಚೂರ್ ಬಾಯಿಗೆ ಬರ್ಸೋದು. ಮನೆ ಅಲ್ಲೆಲ್ಲ ಇಲ್ಲ, ನೀನ್ ಇಲ್ಲಿ ಕೂತ್ಕೋ, ನೀನ್ ಅಲ್ಲಿ ಕೂತ್ಕೋ, ಹ್ಮ್. ನೀನ್ ಅಲ್ಲಿ ಮೂವ್ ಆಗ್ಬೇಡ, ನೀನ್ ಮೂವ್ ಆಗ್ತಿದ್ರೆ ವಿಕೆಟ್ ಹೋಗ್ತಿದೆ, ಇಲ್ಲಾದ್ರೆ ಬೌಂಡ್ರೀಸ್ ಹೋಗ್ತಿದೆ ಹೋಗುತ್ತೆ. ಬೇರೆ ಟೀಮ್ ಅಂತ. ಸೊ ಅದು ಇಂಟ್ರೆಸ್ಟೇ ಇರಲ್ಲ. ಅದ್ ತುಂಬಾ ಸೂಪರ್ಸ್ಟಿಷಿಯಸ್ ಆಗಿ ಕುತ್ಕೊಂಡ್ ಮ್ಯಾಚ್ ನೋಡ್ತೀನಿ. ನೀನ್ ಇಲ್ಲೇ ಕುತ್ಕೋ, ನೀನ್ ಹ್ಮ್. ಮೂವ್ ಆಗ್ಬೇಡ, ಇಲ್ಲಾದ್ರೆ ನೀನ್ ಅಲ್ಲಿ ಹೋಗ್ ಕುತ್ಕೋ, ನೀನ್ ನೋಡ್ಬೇಡ ಮ್ಯಾಚ್ ಹಾ, ಅಂತ. match, ಇದು ಅದು ಹೌದು. ಎಲ್ಲ ಸುಮ್ನೆ ಆ ಫ್ಯಾನ್ಸ್ ಹೌದು, ಹೌದು. ನಾವು ಚಿಕ್ಕವರಿದ್ದಾಗ ಅದೇ ತರ. ಸೊ ನೀನ್ ಮಾತಾಡ್ಸಿದಕ್ಕೆ ವಿಕೆಟ್ ಹೋಯ್ತು, ಸುಮ್ನೆ ನೀನ್ ಮಾತಾಡ್ಸ್ಬೇಡ ಆ ತರ ಹೇಳ್ತಾ ಇದ್ವಿ. ಕರೆಕ್ಟ್. ಅಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಇವಾಗ ಒಂದ್ ಸ್ವಲ್ಪ ಜನ OTT ನೋಡ್ತಾರೆ, ಇನ್ನೊಂದ್ ಸ್ವಲ್ಪ ಜನ ಡಿಶ್. ಇವಾಗ ಅದೊಂದ್ ಹೆಡ್ಡೇಕ್ ಏನಂತಂದ್ರೆ, OTT ಗೆ ಮತ್ತೆ ಡಿಶ್ ಗೆ ಹ್ಮ್. ಒಂದು 10 ಸೆಕೆಂಡ್ ಗ್ಯಾಪ್ ಏನೋ ಇದೆ. difference ಇದೆ. ಎಷ್ಟು ಬೇಜಾರಾಗಿದೆ ಅಂದ್ರೆ, ಇವಾಗ ನಾನಿಲ್ಲಿ ನೋಡ್ತಾ ಇರ್ತೀನಿ, ಹ್ಮ್. ಆಚ ಕಡೆ ಯಾರೋ ಕಿರ್ಸ್ತಾರೆ, ಓಕೆ. ಅಯ್ಯೋ ನಾನ್ ಎಕ್ಸೈಟ್ಮೆಂಟ್ ಹೋಯ್ತಲ್ಲ ಫಿಕ್ಸ್. ಹಾ. ಇವಾಗ ಈ ಸತಿ ಚೆನ್ನೈ ಮ್ಯಾಚ್ ಇತ್ತಲ್ಲ, ಸೊ ಈ ಆಪೋಸಿಟ್ ಅಲ್ಲಿ ಚಿಕ್ಕ ಹುಡುಗರು ಇದಾರೆ, ಅವ್ರು ಹಾರ್ಡ್ಕೋರ್ RCB ಫ್ಯಾನ್ಸ್. ಹ್ಮ್. RCB ಮ್ಯಾಚ್ ಇದ್ದಾಗೆಲ್ಲ ಫುಲ್ ಅವ್ರು ಕ್ರಿಕೆಟ್ ಆಡೋಗೆಲ್ಲ ಫುಲ್ RCB ಜರ್ಸಿ ಹಾಕೊಂಡು ಹ್ಮ್. ಇದ್ನ ಆಡೋದು. ಹ್ಮ್. ಸೊ ಅವನಿನ್ನ ಬೌಲಿಂಗ್ ರನ್ ಅಪ್ ಹೋಗ್ತಾವ್ ವಾಪಸ್ಸು, ಇವ್ರು ಆಗ್ಲೇ ಕಿರ್ಸ್ತಾರೆ. ಹ್ಮ್. ಬಿಡುಗರು ಎಕ್ಸೈಟ್ಮೆಂಟ್ ಹೋಯ್ತು, ವಿಕೆಟ್ ಹ್ಮ್. ಅಷ್ಟೇ. ಆತರ ಆಗ್ಬಿಟ್ಟಿದೆ ಇವಾಗ. ಹ್ಮ್. ಹೋದ್ ಸೀಸನ್ ಅಷ್ಟೇ RCB CSK ಮ್ಯಾಚ್ ಇದ್ದಾಗ, ಹೌದು. ಸೊ ಯಾರೋ ಒಬ್ರು CSK ಫ್ಯಾನ್ ಇದಾರೆ ಅನ್ಸುತ್ತೆ, ಹ್ಮ್. ಫಸ್ಟ್ ಬಾಲ್ ಧೋನಿ 6 ಹೊಡಿತಾನೆ, ಹ್ಮ್. ಕಿರ್ಚಿದ್ರು. ಹ್ಮ್. ಅಯ್ಯೋ ಗೊತ್ತಾಯ್ತು ಏನೋ ಆಗಿದೆ ಅಂತ ಅಯ್ಯೋ. ನೋಡಿದ್ರೆ 6. ಹ್ಮ್. ನೆಕ್ಸ್ಟ್ ಸೈಲೆಂಟ್, ಸೌಂಡೇ ಬರ್ತಿಲ್ಲ. ಓ ಡಾಟ್ ಬಾಲ್ ಅನ್ಕೊಂಡೆ, ನೋಡಿದ್ರೆ Wicket. ವಿಕೆಟ್. ಆಮೇಲೆ ನಾನು ಕಿಟಕಿ ತೆಗ್ಬಿಟ್ಟು ನಾನು ಕಿರ್ಸಿದೆ. ಸೊ ಈ ತರ ಎಲ್ಲ ಇದೆ ಕ್ರೇಜ್. ಸೊ ಅದೇ ಅಂದ್ರೆ RCB ಇಷ್ಟ ಮ್ಯಾಚ್ ಆಡಿರೋದ್ರಲ್ಲಿ ಚೆಪೆಕಲ್ ಆಡೋರು ಅದು ಕೂಡ ಕ್ರೇಜ್. ಈಗ 3ನೇ ತಾರೀಕು ಆಡೋ ಮ್ಯಾಚ್ ಕೂಡ ಕ್ರೇಜ್ ಇರುತ್ತೆ. ಹೌದು. ಸೊ ಆ ಕ್ರೇಜ್ ಹಂಗೆ ಇರ್ಲಿ, RCB ಮ್ಯಾಚ್ ಗೆಲ್ಲಿ ಅನ್ನೋದು ಕೂಡ ನಮ್ದು ಉದ್ದೇಶ ಕೂಡ ಆಗಿರುತ್ತೆ. ಸೊ ನೀವು ಕೂಡ RCB ಆ ಮ್ಯಾಚ್ಗೆ ಸಪೋರ್ಟ್ ಮಾಡಿ. Of course, Obviously. definitely ಮಾಡ್ತೀನಿ. ಸೊ ಇನ್ನೇನು ಹೈ ವೋಲ್ಟೇಜ್ ಮ್ಯಾಚ್ ಕ್ಷಣಗಣನೆ ಅಂತ ಹೇಳ್ಬೋದು. ಆ ಮ್ಯಾಚ್ಗೆ ನಿಮ್ದು ಚಿಯರ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಜೋಶ್ ಯಾವ ತರ ಇರುತ್ತೆ ನಿಮ್ದು? ಅನ್ಫಾರ್ಚುನೇಟ್ಲಿ ನನ್ಗೆ ಅವತ್ತು ನನ್ ಕಸಿನ್ ಅಕ್ಕದು ಮದ್ವೆ ಇದೆ. ಹ್ಮ್. ಸೊ ಎಷ್ಟೊಂದ್ ಜನ ಕೇಳ್ತಾರೆ, ಹ್ಮ್. ಏನ್ ಬ್ರೋ ನೀನ್ ಮ್ಯಾಚ್ ಹೋಗ್ತಿಲ್ಲ. ನನ್ಗೆ ಹ್ಮ್. ಅವತ್ತು ಮ್ಯಾಚ್ ನೋಡಿದ್ರೇನೆ ನನ್ಗೊಂದು ಹ್ಮ್. ಖುಷಿ. ಸೊ ಹೋಪ್ಫುಲಿ ಹ್ಮ್. ಮ್ಯಾಚ್ ನೋಡೋಕಾದ್ರೆ. ಬಟ್ ನನ್ ಕಣ್ಣಂತೂ ನನ್ ಫೋನ್ ಮೇಲಂತೂ ಇರುತ್ತೆ ಅವತ್ತಂತೂ. ಹ್ಮ್. ಯಾರು ಏನೇ ಬೈಕೊಂಡ್ಲಿ ಏನೇ ಮಾಡ್ಕೊಂಡ್ಲಿ, ಹ್ಮ್. ನಾನು 5 ನಿಮಿಷಕ್ಕೂ ಸ್ಕೋರ್ ನೋಡ್ತಾ ಇರ್ತೀನಿ, ರಿಯಾಕ್ಟ್ ಮಾಡ್ತಾ ಇರ್ತೀನಿ. ಓಕೆ. ಸೊ ನನ್ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಸರ್, ಫುಲ್ ಮ್ಯಾಚ್ ನ ಒಂಚೂರು ಕಣ್ಮಿಟ್ಕಿಸ್ದೆ ನೋಡೇ ನೋಡ್ತೀವಿ ಹ್ಮ್. ಫಾರ್ ಶೋರ್. ಹೈ ವೋಲ್ಟೇಜ್ ಮ್ಯಾಚ್ ಗಳನ್ನ ಮಿಸ್ ಮಾಡೋ ಚಾನ್ಸೇ ಇಲ್ಲ. ಹ್ಮ್. RCB ಚೆನ್ನೈ ಅಂತ ಅಂದಾಗ ಅದು ಏನೋ ಒಂದ್ ಕಡೆ ನಾನು ಅವಾಗ್ಲೇ ಹೇಳಿದೆ 4ರಲ್ಲಿ 3 ವಿನ್ ಆದ್ರೂ ಆಗ್ಬೇಕು ಅಂತ. ಆ 3ರಲ್ಲಿ ಈ ವಿನ್ ಅಂತೂ win. ಡೆಫಿನೆಟ್ಲಿ ಬೇಕೇ ಬೇಕು. ಅದೇ ನಾನು ಲಾಸ್ಟ್ ಇಯರ್ ಎಲ್ಲೋ ಸ್ಟೇಟಸ್ ಹಾಕೊಂಡಿದ್ದೆ ದಟ್ ನಾವು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಅಥವಾ ಅದ್ರ ಪ್ರೀವಿಯಸ್ ಇಯರ್ ಆಗುತ್ತೆ, ನಾವು ಆಲ್ಮೋಸ್ಟ್ ಮನೆಗ್ ಬಂದಿದ್ವಿ ನಮ್ ಟೀಮ್. ಬಟ್ ಅವ್ರನ್ನ ಸೋಲ್ಸಿದ್ವಲ್ಲ, ಆ ಖುಷಿ ಇನ್ನ ಜಾಸ್ತಿ ನಮ್ಗೆ. ಓಕೆ. ಸೊ ಈ ಮ್ಯಾಚ್ ಅಲ್ಲಿ ಸೋಲ್ಲೇಬಾರ್ದು, ವಿನ್ ಆಗ್ಲೇಬೇಕು, ಡೆಫಿನೆಟ್ಲಿ ವಿನ್ ಆಗ್ಬೇಕು. ಹ್ಮ್. ಸೊ ಎಲ್ಲ RCB ಮ್ಯಾನೇಜ್ಮೆಂಟ್ ಅವರು ನಿಮ್ ಪ್ಲೇಯರ್ಸ್ ಗೆ ರೀಚ್ ಮಾಡಿಸಿ ಹಾ. ಇದನ್ನ. ಹ್ಮ್. ದಟ್ ಎಲ್ಲಾ ಫ್ಯಾನ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಈ ಚೆಪಕಲ್ ಸೋಲ್ಸಿರೋದು ಇಸ್ ಲೈಕ್ ಅದು ಒಂಥರ ಮಿರಾಕಲ್. ಅದು ಯಾರು ಇಮ್ಯಾಜಿನ್ ಮಾಡಿರ್ಲಿಲ್ಲ ಆಗ್ಬಹುದೇನೋ ಅಂತ. ಹ್ಮ್. ಸೊ ಹಾಗೆ ಇಲ್ಲೂ ಸೋಲ್ಸಿ, ಸೊ ಪ್ಲೇಯರ್ಸ್ ಎಲ್ಲ ಟೀಮ್ಗೋಸ್ಕರ ಚೆನ್ನಾಗಿ ಆಟ ಆಡಿ, ಈ ಸಿಚುವೇಶನ್ ಮತ್ತೆ ನೆಕ್ಸ್ಟ್ ಸೀಸನ್ ಅಲ್ಲಿ ಕ್ರಿಯೇಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ RCBಗೆ. ಸೊ ಈ ಸೀಸನ್ ಅಲ್ಲಿ ಒಂದ್ ಒಳ್ಳೆ ಫಾರ್ಮ್ ಅಲ್ಲಿ ಹೋಗ್ತಾ ಇದೆ. ಸೊ ಇದೊಂದೇ ಮ್ಯಾಚ್ ಅಂತಲ್ಲ, ಎಲ್ಲಾ ಮ್ಯಾಚ್ ಅಲ್ಲೂ ವಿನ್ ಆಗಿ ಕಪ್ಪು ಈ ಸತಿ ನಮಗ್ ಬೇಕೇ ಬೇಕು. 18th ಸೀಸನ್ ಅಲ್ಲಿ ಓಕೆ. ಅದೊಂದು ಯಾಕೆ ವಿರಾಟ್ ಕೊಹ್ಲಿಗ್ ನಾವ್ ಇಷ್ಟು ಫ್ಯಾನ್ ಬೇಸ್ ಇದೆ ಅನ್ನೋದು ಪ್ರೂವ್ ಆಗತ್ತೆ. ಈ ಸೀಸನ್ ಅಲ್ಲಿ ವಿನ್ ಆದ್ರೆ ಮಾತ್ರ ಅದು ಪ್ರೂವ್ ಆಗಕ್ ಸಾಧ್ಯ. ಸೊ ಐ ಮೀನ್ ನಂಬರ್ಗೋಸ್ಕರ ಹೇಳ್ತಾ ಇದೀನಿ, 18th ಸೀಸನ್ ಅಲ್ಲಿ. ಸೊ ಹಾಗಾಗಿ ವಿನ್ ಮಾಡ್ಸಿ ಅನ್ನೋದು RCB ಟೀಮ್ಗೆ ನಮ್ ರಿಕ್ವೆಸ್ಟ್. ಡಬಲ್ ಧಮಾಕ ಅಂದ್ರೆ 18 ಹಾ. ಸೀಸನ್ 18 ನಂಬರ್ ಹೌದು. ಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು ಹೌದು, ಆ ಫೀಲಿಂಗ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮುಂದೆ ಮತ್ತೆ 5 ವಿನ್ ಆಗ್ಬೋದು, 10 ವಿನ್ ಆಗ್ಬೋದು ನಾವು. ಬಟ್ ಈ ಸೀಸನ್ ಈ ನಂಬರ್ ಅಲ್ಲಿ ವಿನ್ ಆದ್ರೆ ತುಂಬಾ ಖುಷಿ ಇರುತ್ತೆ. ಅಂದ್ರೆ ಸ್ಪೆಷಲ್ ಆಗಿ ವಿನ್ ಆಗೋಣ. ನಮ್ ತುಂಬಾ ಜಾಸ್ತಿನೇ CSK ಸಪೋರ್ಟರ್ಸ್ ಫ್ರೆಂಡ್ಸ್ ಇದಾರೆ.
ಅವರು ಯಾವಾಗ ನೋಡಿದ್ರೇನು ಎಲ್ಲಾ ಸೀಸನ್ಸ್ RCB ಸೋತ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅದ್ ಯಾಕಂತ ಗೊತ್ತಿಲ್ಲ, ಅವ್ರ ಟೀಮು ಇಲ್ಲ, ದೇ ಶುಡಂಟ್ ಬಿ ಬಾದರ್ಡ್ ಅಬೌಟ್ ಇಟ್. ಸೊ ಈ ವರ್ಷ ಅವರು ಚೆನ್ನಾಗ್ ಆಡ್ತಿಲ್ಲ. ಲಾಸ್ಟ್ ಇಯರ್ ನಾವ್ ಎಲಿಮಿನೇಟ್ ಮಾಡಿದ್ವಿ. ನಾನ್ ಸುಮ್ನೆ ಇದ್ದೆ, ಯಾಕೆ ನಾವ್ ನಮ್ ಟೀಮಿಗೆ ನಮ್ ಪಾಡಿಗೆ ಇರ್ಬೇಕಂತ, ಸುಮ್ನೆ ಅವ್ರಿಗೆ ಪಾಪ ಯಾಕೆ ರೋಸ್ಟ್ ಮಾಡ್ಬೇಕಂತ. ಬಟ್ ಅವ್ರು ತುಂಬಾ ಜಾಸ್ತಿನೇ ಟಾಕ್ಸಿಕ್ ಆಗಿ, ನಾವ್ ಅವ್ರ ಮ್ಯಾಚು ಇಲ್ಲ, CSK ಸೋಲ್ಸು ಇಲ್ಲ, ಬೇರೆ ಯಾರೋ ಬಂದು ನಮ್ಮನ್ ಸೋಲ್ಸಿದ್ದಾರೆ, ಆದ್ರೂನು ಅವ್ರ ಅದ್ರಲ್ಲಿ that is the only happiness that they get because your team is not winning. So ಅದು ಈಗ ಆನ್ಸರ್ ಇರುತ್ತೆ ದಟ್ 2 ಮ್ಯಾಚಸ್ ಸೋಲ್ಸಿದೀವಿ, ನೀವು ಆಲ್ರೆಡಿ ಔಟ್ ಆಗಿದ್ದೀರಾ, ನಿಮ್ ಮೇಲ್ ಗೆದ್ಕೊಂಡ್ ನಾವು ವಾಪಸ್ಸು ಕ್ವಾಲಿಫೈ ಆಗ್ತೀವಂತ. ಸೊ ಅದೇ ಒಂದ್ ದೊಡ್ಡ ಆನ್ಸರ್ ಅವ್ರಿಗೆ. ನಾವೇನ್ ಹೋಗಿ ಟ್ರೋಲ್ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ ಗೇಮ್ ನಮ್ ಟೀಮ್ ಪ್ಲೇ ಮಾಡೋ ರೀತಿನೇ ಅವರಿಗೆ ಫುಲ್ ಸ್ಟಾಪ್. ಅದು ಅವ್ರಿಗೆ ಅದೇ ಆನ್ಸರು, ಒಂದ್ ಸ್ಲಾಪ್ ಬ್ಯಾಕ್ ತರ ಇದೆ ಅದು. ಸೊ ತುಂಬಾ ಚೆನ್ನಾಗಿರುತ್ತೆ RCB ಮತ್ತೆ CSK ರೈವಲ್ರಿಯಲ್ಲಿ ನೋಡೋದು. ಅದನ್ನ ತುಂಬಾ ರೋಮಾಂಚಕವಾಗ ಇರೋ ಮ್ಯಾಚ್ ಇದೆ ಅದು. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕುತ್ಕೊಂಡ ಮ್ಯಾಚ್ ಅನ್ನು ನೋಡೋದು. RCB ಜೋಶ್ ಕೊಡ್ಬೇಕಂದ್ರೆ ನೀವು ಒಂದ್ ಡೈಲಾಗ್ ಹೇಳಬೇಕು, ಆ ಡೈಲಾಗ್ ಬರ್ಬೇಕು, ಜೋಶ್ ಕೊಡ್ಬೇಕು ನೀವು. ಸೊ ನೋಡಿ, ಪ್ರತಿ ಸೀಸನ್ ನಾವು ಗೆಲ್ಲಿ ಸೋಲ್ಲಿ ಏನೇ ಇರ್ಲಿ, ನಾವ್ ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಿಮ್ ಚಾನಲ್. ಏನಕಂದ್ರೆ TV9 ಬಂದಿದೆ, ಬಟ್ ಇಷ್ಟು ವೈರಲ್ ಆಗಿರ್ಲಿಲ್ಲ. ಬಟ್ ನಿಮ್ ಚಾನಲ್ ಅಲ್ಲಿ ವೈರಲ್ ಆಗಿದ್ರಿಂದ ಎಲ್ಲೋದ್ರು ಇವಾಗ ರೆಕಗ್ನೈಸ್ ಮಾಡ್ತಾ ಇದಾರೆ. ಓ ಬ್ರೋ, ನೀವೇ ಅಲ್ವಾ RCB ಬಗ್ಗೆ ಮಾತಾಡಿ. ಆಬ್ವಿಯಸ್ಲಿ ಇವಾಗ ಒಂದು 25% ಕ್ರಿಟಿಕ್ಸ್ ಬಂದಿರುತ್ತೆ, ಅದನ್ನ ಕೇರ್ ಮಾಡಕ್ ಹೋಗ್ಬಾರ್ದು. ಬಟ್ ಏನಂತಂದ್ರೆ ಒಂದ್ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಅದೇ ನಮ್ ಫ್ಯಾನ್ಸ್ ಕ್ರಿಕೆಟ್ ಎಲ್ಲರ ಜನಕ್ಕೆ ತಲುಪಿಸೋದು ಕೂಡ ನಮ್ದು ಅದೇ ಉದ್ದೇಶ ಆಗಿರುತ್ತೆ. ಸೊ ನಾನ್ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಅವತ್ತು ಹೇಳಿದ್ದೆ, ನನ್ನ ಫ್ಯಾಮಿಲಿ ಜೊತೆ ನಾನು ಬಂದಿದ್ದೆ. ಸೊ ಫ್ಯಾಮಿಲಿ ಅವ್ರಿಗೆ ಹೇಳಿದ್ದೆ ದಟ್ ಸುಮ್ನೆ ಏನೋ ಒಂದ್ ಮೈಕ್ ಹಿಡಿದು ಏನೋ ಕ್ವೆಶನ್ ಕೇಳಿಲ್ಲ, ನೀವು ಮ್ಯಾಚ್ ಅನಾಲಿಸಿಸ್ ಬಗ್ಗೆನೇ ಕೇಳಿದ್ರಿ. ಅದು ತುಂಬಾ ಖುಷಿ ಆಯ್ತು. ವೆಯ್ಟ್ ಮಾಡ್ತಾ ಇದ್ವಿ, ಓ ಯಾವ ಚಾನಲ್, ನಾನು ಮೈಕಲ್ಲಿ ನೇಮ್ ಎಲ್ಲ ನೋಡ್ಕೊಂಡು, ಅದೊಂದು ಖುಷಿ ಇರುತ್ತೆ ಆಬ್ವಿಯಸ್ಲಿ ಎಲ್ಲಾರ್ಗು. ಸೊ ಅದನ್ನ ನೋಡ್ಕೊಂಡು ಹೋಗಿ ಈ ಚಾನಲ್ ಬರುತ್ತೆ ಅಂತ ಅದನ್ನ ಎಲ್ಲಾ ಫ್ಯಾಮಿಲಿಗೂ ಶೇರ್ ಮಾಡ್ಕೊಂಡು ಆ ಖುಷಿನೇ ಬೇರೆ. ಸೊ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಫ್ಯಾನ್ಸ್ಗೆ ಈ ಆಪರ್ಚುನಿಟಿ ಎಲ್ಲೋ ಒಂದ್ ಕಡೆ ಟೀಮ್ ಬಗ್ಗೆ ನಮ್ದೇನ್ ಒಪಿನಿಯನ್ ಇದೆ ಅಂತ ಹೇಳೋಕೆ, ವಾಯ್ಸ್ ಔಟ್ ಮಾಡಕ್ಕೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಬಾಸ್ TV ಕನ್ನಡಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ. ಬಿಕಾಸ್ ನಾನು ಕ್ರಿಕೆಟ್ ಬಗ್ಗೆ ಅಫ್ಕೋರ್ಸ್ ಚಿಕ್ಕವಳಿದ್ದಾಗ 14 ಇಯರ್ಸ್ ಇದ್ದಾಗ ನಾನು ಫಸ್ಟ್ ಕ್ಯಾಮೆರಾ ಮುಂದೆ ಮೈಕ್ ತಗೊಂಡು ಮಾತಾಡಿದ್ದು. ಅದು ತುಂಬಾ ತುಂಬಾ ಸ್ಪಾಂಟೇನಿಯಸ್ ಆಗಿತ್ತು ಅದು. ಬಟ್ ಅದು ಕನ್ನಡದಲ್ಲಿ ಯಾವಾಗೂ ಮಾತಾಡಕ್ ಆಪರ್ಚುನಿಟಿ ಇತ್ತು, ಬಟ್ ನಾನು ಯಾವಾಗ್ಲೂ ಅದ್ ಆಚೆ ಹೋಗಿ ಅದ್ ಮಾಡಿಲ್ಲ. ಬಟ್ ನಿಮ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದು, ಇಲ್ಲ ಪರವಾಗಿಲ್ಲ ಬನ್ನಿ ಮಾತಾಡಿ, ಪರ್ಫೆಕ್ಟ್ ಆಗಿಲ್ಲ ಆದ್ರೂ ಪರವಾಗಿಲ್ಲ. ಸೊ ಅದು ಈಗ ಫಸ್ಟ್ ಟೈಮ್ ಮಾತಾಡ್ದಿಂದ ನೆಕ್ಸ್ಟ್ ಟೈಮ್ ಇನ್ನ ಜಾಸ್ತಿ ಕಾನ್ಫಿಡೆನ್ಸ್ ಇಂದ ಬರುತ್ತೆ. ಎಲ್ಲಿ ತಪ್ಪು ಮಾಡಿದೀನಿ ಅಂತ ಕಲ್ತ್ಕೊಳ್ತೀನಿ, ನಾನು ಇನ್ನ ಲರ್ನ್ ಮಾಡ್ತೀನಿ ನಾನು. ಸೊ ಅದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನಮ್ ಥಾಟ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಎಲ್ಲ ಫ್ಯಾನ್ಸ್ಗೂ ಅವ್ರ ಒಪಿನಿಯನ್ಸ್ ಕೊಡಕ್ಕೆ, ಬೇರೆ ಅವ್ರಿಗೆ ರೀಚ್ ಔಟ್ ಆಗಕ್ಕೆ. ಈ ನೆಕ್ಸ್ಟ್ ಇವಾಗ ಏನ್ ಡಿಸ್ಕಷನ್ ಮಾಡೋದಲ್ಲ, ಅದೇ ತರ RCB ಫೈನಲ್ ಹೋಗ್ಲಿ. ಫೈನಲ್ ಅಲ್ಲೂ ಕೂಡ Definitely, ನೀವೇ yeah. ಬಂದು ಡಿಸ್ಕಷನ್ ಮಾಡ್ಬೇಕು RCB ಯಾವ ತರ ಮ್ಯಾನ್ ಇದೆ. ಹೋಪ್ಫುಲಿ ನಾವು Hopefully, ಅದನ್ನ Yes. ಸೊ ವೀಕ್ಷಕರೇ, ಇದಿಷ್ಟು ನೋಡಿದ್ರಲ್ಲ RCB ಮತ್ತು CSK ನಡುವೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಫ್ಯಾನ್ಸ್ ಜೊತೆ ನಮ್ಮ ಡಿಸ್ಕಷನ್. ಮುಂದಿನ ವಿಡಿಯೋದಲ್ಲಿ ಇದೇ ತರ ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.